ಬಾಯ್ ಬಾಯ್ ಹ್ಯಾಪಿ ಜರ್ನಿ. ಫೋನ್ ಹಚ್ರ ಹಂಗೆ. ಹಾಂ क्या पको रे? ಹಲೋ ಹಾಯ್ ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ಪ್ರಯಾಣ ಆಗಿರ್ತೀನಿ. ಎಷ್ಟನೇ ಇವತ್ತು 28 ತಾರೀಕು ಮಂಗಳವಾರ. ಎಷ್ಟು ದಿವಸ ನೋಡ್ದೆ ಒಂದು ಟಿಕೆಟ್ ಬುಕಿಂಗ್ ಸಿಗ್ಲಿಲ್ಲ. ಅದಕ್ಕೆ ಜನರಲ್ ಟಿಕೆಟ್ ತಗೊಂಡು ಹೋಗತ್ತೀನಿ. ಆ ಜನರಲ್ ಟಿಕೆಟ್ ನೋಡ್ರಿ, ಇಲ್ಲಿ ಇಷ್ಟು ಜನ ಅದಾರ. ಇಷ್ಟು ಜನ ಒಂದೇ ಡಬ್ಬಿ, ಮೊದಲು 2 ಡಬ್ಬಿ ಇದ್ದು, ಹಿಂದೆ 2 ಜನರಲ್ ಮುಂದೆ 2 ಜನರಲ್ ಇದ್ದು. ಇವಾಗರೆ ಮುಂದೊಂದು ಹಿಂದೊಂದು 2 ಕೊಟ್ರ. ನೋಡ್ರಿ ಫುಲ್ ರಶ್ ಅದ ಇವತ್ತು. ಈಗ 8:30 ಅದ, 9:15 ಟ್ರೈನ್ ಅದ. 9:15 ಎಷ್ಟು ಫುಲ್ ಆಗ್ತದೆ ಗೊತ್ತಿಲ್ಲ. 510 ರೂಪಾಯಿ ಟಿಕೆಟ್ ಅದ. ತಗೊಂಡೇನು ಟಿಕೆಟ್ ಏನು ಸಮಸ್ಯೆ ಇಲ್ಲ. ನೋಡೋಣ ಪ್ರಯಾಣ ಹೆಂಗಿರುತ್ತೆ ಪೂರ್ತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡೋಣ ಹೋಗೋಣ. ಟಿಕೆಟ್ ರೇಟ್ 510, 520 ತೊಗೊಂಡಾಗಿರಲ್ಲ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಟ್ರೈನ್ ಡಬ್ಬಿ ಒಂದೇ ಕೊಟ್ರ, ಒಂದ್ರೊಳಗೆ 8 ಮಂದಿ ತಿಂತಾರೆ. ಜನರಲ್ ಡಬ್ಬಿ ಇರಲ್ಲ. ಇನ್ನ ಈಗ 8:30 ಅದ. 9:15 ಟ್ರೈನ್ ಬರ್ತದೆ. 9:15 ತನಕ 8 ಮಂದಿ ಬರ್ತದೆ ಗೊತ್ತಿಲ್ಲ. ನೈನ್ ಟೈಮ್ ಚೆನ್ನಾಗಿತ್ತು, ಜಾಗ ಸಿಕ್ತು ನೋಡ್ರಿ. ಆದ್ರೆ ಎಲ್ಲರೂ ಕಂಡಾಬಿಟ್ಟು ರಶ್. ಆರಾಮ್ ಕಿಟಕಿ ಪಕ್ಕ ಜಾಗ ಸಿಗ್ತದ. ಥ್ಯಾಂಕ್ಸ್ ದೇವ್ರೆ, ಥ್ಯಾಂಕ್ಸ್. ತುಂಬಾ ರಶ್ ಅದ ರೀ ದೇವ್ರೆ. यहाँ बैठे हुए ಟ್ರೈನ್ ಬಿಟ್ಟು ಇಲ್ಲಿಂದ 38 ತಾಸು. ನನಗಂತೂ ಒಳ್ಳೆ ಫ್ಯಾಮಿಲಿ ಸಿಕ್ಕಿದ್ರು ಟ್ರೈನ್ದಾಗ. ಆರಾಮ್ ಓಡಾಡ್ಕೊತು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಒಟ್ಟ ಬೇಜಾರು ಅನ್ನಿಸ್ಲಿಲ್ಲ. ಅವರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಮಾಡ್ಕೊಂಡಿದ್ರು. ನಾ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಬಂದಿದ್ದೀನಿ. ಯಾರು ಫ್ಯಾಮಿಲಿ ಜನರಲ್ಲಿ ಬರೋಕ್ಕೆ ಹೋಗ್ಬೇಕು, ಯಾಕಂತಂದ್ರೆ ಪ್ರಾಬ್ಲಮ್ ಆಗ್ತದೆ. ಅದನ್ನು ತಗೋದಂತೂ ತುಂಬಾ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಬರೋಕ್ಕೆ ಹೋಗೋದು. ವೆಲ್ಕಮ್ ಟು ಪ್ರಯಾಗ್ರಾಜ್. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಫುಲ್ ಖುಷಿ ಆಗೋದ್ರೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಓಕೆ, ಟ್ರೈನಿಂದ ಬಂದ್ಬಿಟ್ರೆ ಟ್ರೈನಂತೂ ಭಾಳ ಕಷ್ಟ ಆಯಿತು. ಅದೆಲ್ಲ ಹೇಳ್ತೀವಿ. ಬೆಂಗಳೂರು ಪಟ್ನಾ ಬಿಹಾರ ಟ್ರೈನ್ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನಿಂದ ಬೇರೆ ಟ್ರೈನ್ 3 ತಾಸು ಲೇಟ್ ಮಾಡ್ತು. ಅಲ್ಲಿ ರೈಲ್ವೆ ಸ್ಟೇಷನ್ ಬಂದ್ ಬಳಕ ಇಲ್ಲೊಂದು ಗೇಟ್ ಬರ್ತದೆ. ಆ ಗೇಟಿಂದ ಆಟೋಗಳು ಚಾಲು ಅದಾವೆ. ಬಟ್ ಎಲ್ಲರೂ 100 ರೂಪಾಯಿ ಕೇಳತ್ತಾರ. ಕೊಟ್ಟು ಹೋಗ್ಬೋದು. ನೋಡೋಣ ನೋಡ್ರಿ. ಅವ್ರು ಏನು ಹೇಳ್ತಾರ ಅಂದ್ರೆ ಇಲ್ಲಿ ಪೂರ್ತಿ ಅದು ಇದ್ರ ಮೇಲೆ ನಡ್ಕೊತ ಹೋಗುತ್ತೆ, ಅದೆಲ್ಲ ಬಂದ್ ಮಾಡ್ರಿ ಅಂತ. ಫುಲ್ ಮೇಲೆ ಸಣ್ಣ ಸಣ್ಣ ಫೋನ್ ಇದ್ವಲ್ಲ, ಹಚ್ಕಡೆ ಸಂಗಮ್ಮ ಇದಕ್ಕೆ ಹೋಗೋದು ಬಂದ್ ಮಾಡ್ರಿ ಅಂತ. ಬೋಟ್ನು ಬಂದ್ ಮಾಡ್ರಿ ಅಂತ 2 ದಿನ ಆಯಿತು. ಇವತ್ತು ನಿಮ್ದು ಟೈಮ್ ಚೆನ್ನಾಗಿತ್ತು ಅಂತ ತೆಗೆದಿರ್ತಾರೆ, ಎಲ್ಲಾದ್ರೆ ತೆಗೆದಿರಲ್ಲ ಅಂತ ಹೇಳಿದ್ರು. ನೋಡೋಣ, ಚೆನ್ನಾಗಿತ್ತು ಅಂದ್ರೆ ಹೋಗಿ ಅಲ್ಲಿ ಪರ್ಮಿಷನ್ ಇತ್ತು ಹೋಗಿ ಸ್ನಾನ ಮಾಡಿ ಬರೋಣ. ಇಲ್ಲಾಂದ್ರೆ ಇದೇ ಗಂಗಾ ದಂಡಿ ಮೇಲೆ
ಸ್ನಾನ ಮಾಡಿ ಬಂದುಬಿಡೋಣ ನೋಡ್ರಿ. ಮತ್ತು ಈ ಆಟೋ ಅಂಕಲ್ ಎಲ್ಲರೂ 250 200 ಕೇಳತ್ತಿದ್ರು. ಬಟ್ ನಾವು ಇವ್ರ ಹತ್ರ ಬಾರ್ಗೇನಿಂಗ್ ಮಾಡಿ 50 ರೂಪಾಯಿದಾಗ ಹೊಂಟಿವಿ. ಆದರೆ ನಾವು ಸಂಧಿ ಎಲ್ಲ ಕಡೆದು ಬೇರೆ ರೂಟಿಲ್ಲ ಕರ್ಕೊಂಡು ಹೋದ್ರು. ಪೂರ್ತಿ ಫಸ್ಟಿಗೆ ನಮಗೂ ಗೊತ್ತಾಗಲಿಲ್ಲ. ಆದರೆ ಕಂಪಲ್ಸರಿ ನೀವು ಬಾರ್ಗೇನಿಂಗ್ ಮಾಡ್ಕೊಂಡು ಬರ್ರಿ, ಕರೆಕ್ಟಾಗಿ ಬರ್ರಿ. ಇನ್ನೊಂದು ಟ್ರೈನ್ದಾಗಂತೂ ಎಷ್ಟು ರಶ್ ಅಂದ್ರೆ ನಾವು ಕೂತಿದ್ದು ಒಂದು ಜಾಗ ಬಿಟ್ಟರೆ 38 ತಾಸು ತೋರಿಸ್ತಿತ್ತು. ನಮಗೇನಿದ್ರೆ 45-46 ತಾಸು ಆಯಿತು ಬರಬೇಕಾದ್ರೆ. 2 ಸಲ ರಿಸಸ್ ಹೋಗಿದ್ರಿ, ಬರೀ ಟಾಯ್ಲೆಟ್ಗಂತೂ ಹೋಗೇ ಇಲ್ಲ. ಅಕಸ್ಮಾತ್ ಏನಾರ ಜನರಲ್ ಟ್ರೈನಿಗೆ ಬರೋರಿದ್ರೆ ಕಂಪಲ್ಸರಿ ಕಂಟ್ರೋಲ್ ಆಗ್ಬೇಕು ನೀವು ಅಂಥವ್ರೇ ಬರ್ರಿ. ಯಾಕಂದ್ರೆ ಬಾತ್ರೂಮ್ 2 ಥರದಾಗ ತುಂಬಿಟ್ರೆ ಜನ. ಲೇಡೀಸ್ಗಂತೂ ತುಂಬ ಕಷ್ಟ ಆಗ್ತದೆ, ಗಂಡಾಬಿಡಿ ಕಷ್ಟ ಆಗ್ತದೆ. ನೀವು ಕಂಡಬಿಟ್ಟು ರಿಸರ್ವೇಷನ್ ಮಾಡ್ಕೊಂಬರ್ರಿ. ಯಾಕಂದರೆ ರಿಸರ್ವೇಷನ್ ನನಗೆ ಸಿಕ್ಕಿಲ್ಲ, ಹಿಂಗಾಗಿ ನಾನು ಏನಕ್ಕೆ ಆಗ್ಲಕ್ಕಂತೇಳಿ ದೇವ್ರ ಬಲ್ಲಿ ಬರಾಕೆ ಬಂದಿದ್ದೆ. ಅದು ನನಗೆಲ್ಲ ಒಳ್ಳೇದಾಯ್ತು, ತೊಂದರೆ ಆಗಿಲ್ಲ. ಬನ್ನಿ ನೋಡ. ನೋಡ್ರಿ ಇದೇ ಎಂಟ್ರೆನ್ಸ್. ಹಿಂಗೆ ಹೋಗೋಣ. ಇದೇ ಎಂಟ್ರೆನ್ಸ್ ನೋಡ್ರಿ. ನೋಡ್ರಿ ರಶ್. ಎಲ್ಲರೂ ಜಾಕ ಮಾಡಿ ಬರತ್ತಾರ. ಇದೇ ಇಲ್ಲ ಟೆಂಟ್ಗಳು ಹಾಕಿರಲ್ಲ. ಮೊದಲು ನಾವು ಹೋಗಿ ಶಿಸ್ತ ಜಾಕ ಮಾಡೀನಿ. ಜಾಕ ಮಾಡಿ ಆಮೇಲೆ ನೋಡೋಣ. ಮತ್ತೆ ಟೈಮ್ 4:30 ಹಿಂಗಾಗಿ ರಶ್ ಇದೆ ಅನಿಸ್ತದೆ. ಮೋಸ್ಟ್ಲಿ 4ಕ್ಕೆ ಬೋಟಿಂಗ್ ಚಾಲು ಮಾಡ್ತಾರತ್ತ. ಈಗ 2-3 ದಿನ ಆಯ್ತು, ಹಿಂದೆ ಬಂದೇ ಇತ್ತು, ಇವತ್ತು ಚಾಲು ಮಾಡ್ತಾರತ್ತ. ಮತ್ತೆ ಮೊನ್ನೆ ಸಾಯಿಸ್ತಾನ ಇತ್ತು, ಅವತ್ತಂತೂ ಅದು ತೀರ್ಕೊಂಡಿದ್ರಿಂದ ಅದು ಕ್ಯಾನ್ಸಲ್ ಮಾಡಿರತ್ತ, ಸಾಯಿಸ್ತಾನ ಮಾಡಲೇ ಇಲ್ಲ. ಈಗ ಮತ್ತೆ ನಾಳೆ 2ನೇ ತಾರೀಕು ಅಂತ ನೋಡ್ಬೇಕು. ಈಗ ನಾನಂತೂ ಆರಾಮ್ ಟೈಮ್ ತಗೊಂಡ್ಬಂದಿನಿ. ಎಷ್ಟು ದಿನ ಆಯ್ತು ನಿಂತು ರೆಸ್ಟ್ ಮಾಡಿ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಬಂದಿನಿ. ನೋಡೋಣ. ಆ ಇನ್ಸ್ಟಾದಾಗ ನೋಡಿಂತೂ ಭಾಳ ಅಂಜಿಕೆ ಬಂದಿತ್ತು. ಇನ್ನು ಹೆಂಗೂ ಮಂದಿ ನೋಡ್ಕೊಂಡು ಹೋಗ್ಬೇಕಂದ್ರೆ ಬಂದೆ. ಅಷ್ಟೊಂದು ರಶ್ ಇಲ್ಲ. ಬರ್ರಿ ಎಲ್ಲರೂ ಬಂದು ನೋಡೋದು ತುಂಬಾ ಒಳ್ಳೇದು. ನೋಡ್ರಿ ಈ ಕಡೆಲ್ಲ ಜಾತ್ರೆ ಪೂರ್ತಿ, ಈ ಕಡೆಲ್ಲ ಟೆಂಟ್ ಹಾಕ್ಯಾರ. ಇದೆಲ್ಲ ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಇಲ್ಲ ನೋಡ್ರಿ, ಹೆಜ್ಜೆ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ರಶ್ ಇತ್ತು ಮೊನ್ನೆ ಅನ್ನೋದು. ನೋಡ್ರಿ ಹಂಗ. ಇದು ಸಾಯಿಸ್ತಾನ ಅದು 29-28ಕ್ಕೆ ಇತ್ತ. ಅದೇ ತೀರ್ಕೊಂಡ ಕ್ಯಾನ್ಸಲ್ ಮಾಡ್ಯಾರ. ಈಗ ಮತ್ತೆ 2ನೇ ತಾರೀಕು ಇಟ್ರಂತ. ನೋಡ ಅಕಸ್ಮಾತ್ ನಾನು ಇದ್ರ ಸಾಯಿಸ್ತಾನ ಮಾಡ್ಕೊಂಡು ಹೋಗೋಣ, ಇಲ್ಲ ಅಂದ್ರೆ ಇದ್ರ ಮೇಲೆ ಹೆಜ್ಜೆ ಎಂದು ಊರಿಗೆ ಬಿಡೋಣ. ನೋಡ್ರಿ ಇವೆಲ್ಲ ಫುಲ್ಗಳು ಬಂದಿಟ್ಟರೊಟ್ಟು ಚಾಲು ಮಾಡ್ತಾರಂತ. ಯಾವ ಮಾಡ್ತಾರ ಗೊತ್ತಿಲ್ಲ. ಇವಾಗ ಎಲ್ಲಾರು ಇಲ್ಲೇ ಜಾಗ ಮಾಡತ್ತಾರ, ನಾವು ಇಲ್ಲೇ ಜಾಗ ಮಾಡೋಣ. ಓಕೆ ಸ್ನೇಹಿತರೆ, ಸ್ನಾನ ಅಂತೂ ಮಸ್ತ್ ಆಯ್ತು. ನೀರು ಫುಲ್ ತಿಳಿಯದವ, ಫುಲ್ ಸ್ವಚ್ಛ ಅದಲ್ಲ. ಗಲೀಜ್ ಮೊದಲು ಆಗಿರ್ಬೇಕು, ಬಟ್ ಡೈಲಿ ಕ್ಲೀನ್ ಮಾಡ್ತಾರ, ಸ್ವಚ್ಛ ನೀರ. ಪೂರಿ ನೀರಿಂದು ವಿಡಿಯೋ ಮಾಡ್ತೀನಿ, ಹಾಕ್ತೀನಿ. ಮಸ್ತ್. ಆದ್ರೆ ನಾ ಬಂದಿದ್ದು 4:15. 4:40 ಬಂದ್ರೆ ಏನು ರಶ್ ಇರಂಗಿಲ್ಲ. ಮತ್ತೆ ರಶ್ ಆತಿರ್ಬೇಕು ಮುಂದೆ, ಯಾಕಂದ್ರೆ ಮೊನ್ನೆ ಅದು ಎಲ್ಲ ವಿಡಿಯೋ ನೋಡಿದ್ರೆ ಅಷ್ಟೊಂದು ರಶ್ ಆಗಿರ್ಬೋದು. ಬಟ್ ಇವತ್ತರ ಏನು ರಶ್ ಇಲ್ಲ. ನೀರಂತೂ ಒಳ್ಳೆ ಪೂರ್ತಿ ಬರ್ತ್ ಮೇಲೆ ಜಾಕ ಮಾಡಂಗ ಆಗ್ತದ. ಭಾಳ ಕೋಲ್ಡ್ ಅವ್ ನೀರ. ಮತ್ತೆ ಹಂಗೇನು ಅಂಜಿಕೆ ಬರಲ್ಲ. ಅವ್ರ ಮತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಓಕೆ ಬನ್ನಿ ನೋಡೋಣ.
ಏನಾರ ನಾಷ್ಟ ಗಿಷ್ಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನೋಡೋಣ, ಓಡಾಡೋಣ. ಇದೇ ಬೇರೆ ಕಡೆ ಇಲ್ಲೆಲ್ಲ ಕ್ಲೋಸ್ ಮಾಡ್ಯಾರ, ಈಗ ಎಲ್ಲ ಓಪನ್ ಇಲ್ಲ ಈಗ ನೋಡಿ. ಲಗೇಜ್ ಭಾಳ ತರಕ್ ಹೋಗ್ಬೇಡ್ರಿ, ಅಷ್ಟೇ ಒಂದ್ 2 ಜೊತೆ ಬಟ್ಟೆ ತೊಗೊಂಬರ್ರಿ ಅಷ್ಟೇ, ಜಾಸ್ತಿ ಏನ್ ಲಗೇಜ್ ತರಕ್ ಹೋಗ್ಬೇಡ್ರಿ. ಸೆಕ್ಟರ್ ನಂಬರ್ 24ರಾಗ ಇವು ದೊಡ್ಡ ಟೆಂಟ್ ಅದಾವ ಖರೆ, ಹೊರಗಡೆ ಒಳಗೂ ಯಾರು ಕಾಣಿಸಲ್ಲಾಗ್ಯಾರ. ಬಟ್ ಆದ್ರೆ ಇವ್ರಿಗೆ ಕೇಳಿದ್ರೆ ಯಾರು ಖಾಲಿ ಇಲ್ಲ ಥರ. ಒಬ್ಬೊಬ್ಬರೇ 500 ರೂಪಾಯಿ ಕೇಳ್ದ, ರೊಕ್ಕಿನ ಸಲ ಖಾಲಿ ಇಲ್ಲತ್ತಾರ ಹೆಂಗತ್ತಾರ ಗೊತ್ತಿಲ್ಲ. ಎಷ್ಟು ಮಂಚು ಅಂದ್ರೆ ಮುಂದಿಂದ ಏನೂ ಕಾಣಿಸಲ್ಲ, ಇದು ಎಲ್ಲಿ ಆಶ್ರಮ ಅದ ಏನದು ಏನು ಕಾಣಿಸಲ್ಲ. ಎಲ್ಲಿ ಬೆಡ್ ಖಾಲಿ ಇಲ್ಲ ಆ ಥರ 2-3 ಟೆಂಟ್ ಹುಡ್ಕಾಡ್ದೆ. ಇಲ್ಲೊಂದು ಆದತ್ತ ಬಂತು ನೋಡೋಣ, ಇದುವರೆಗೆ ಖಾಲಿ ಇದಿಲ್ಲ. ಇಲ್ಲಿ ಒಂದು ಕಲ್ಲಿತ್ತು ಬೆಡ್ 24 ತಾಸಿಗೆ 200 ರೂಪಾಯಿ ತೊಗೊತಾರೆ. ತೊಗೊಂಡ್ರೆ ತೊಗೊಳ್ಳಿ, ಮತ್ತು ಸೇಫ್ಟಿ ಇರ್ತದೆ, ಏನು ತೊಂದರೆ ಇಲ್ಲ, ಬೆಸ್ಟ್ ಅದ. ಇಲ್ಲಿ ಉಳ್ಕೋರಿ. ಇಲ್ಲಿ 26 ಇಲ್ಲ, ಇದು ಎಷ್ಟಿದೆ ಗೊತ್ತಿಲ್ಲ ಇದು ಸೆಕ್ಟರ್, ಆದ್ರೆ ಚೆನ್ನಾಗದ. ಇಲ್ಲಿ ಬಂದು ನೋಡ್ರಿ, ಆರಾಮಾಗಿ ಸೇಫ್ಟಿಯಾಗಿ ಎಲ್ಲ ಇಟ್ಟು ಓಡಾಡ್ಕೊಂಡು ಬರ್ಬೋದು ಆರಾಮಾಗಿ. ಒಂದು ಬೆಡ್ ಮತ್ತು ಹೊಚ್ಗಳು ಕೊಡ್ತಾರೆ. ಬಟ್ ಥಂಡಿ ಅಂತ ಒಂದು ಸ್ವಲ್ಪ ನೋವು ಬರಲ್ಲ. ನಿಮ್ಮ ಮನೇಲಿ ಬ್ಲ್ಯಾಂಕೆಟ್ ಇದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, 6:30ಗೆ ಬಂದು ಮಲ್ಕೊಂಡಿನಿ ಇಲ್ಲಿ. ಈಗ ಒಂದು 10 ಗಂಟೆ ಆಯ್ತು ಎದ್ದೀನಿ. ನಾ ಇಲ್ಲಿ ತನಕ ಅಪ್ಲೋಡ್ ಮಾಡಿದ್ದು ಎಷ್ಟಂದ್ರೆ 28ನೇ ತಾರೀಕು ಮುಂಜಾನೆ ಕೂತೀನಿ ಟ್ರೈನಿಗೆ. 30ನೇ ತಾರೀಕು 3 ಗಂಟೆಗೆ ಬಂದೀನಿ. ನಸಿಕ 3 ಗಂಟೆಗೆ ಅಲ್ಲಿ ಸ್ನಾನ ಮಾಡೋದು ಅಲ್ಲಿ ತನಕ ವಿಡಿಯೋ ಮಾಡೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ಅನ್ನೋದು ನೆಕ್ಸ್ಟ್ ಏನು ಮಾಡ್ತೀನಿಲ್ಲ ಅದು ಮುಂದಿನ ವಿಡಿಯೋದಾಗ ಹಾಕ್ತೀನಿ. ಓಕೆ ಸ್ನೇಹಿತರೆ, ನೀವು ಯಾರಾದರೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.